ಇಲ್ಲಿ ನನ್ನ ಆಲೋಚನೆಗೆ ನಿಮ್ಮ ಆಯುಧಕ್ಕೆ ಮಾತ್ರ ಕೆಲಸ. ನಾನು ವೆಪನ್ ಮುಟ್ಟಲ್ಲ. ನೀವು ಯೋಚನೆ ಮಾಡಬೇಕಾದ ಅಗತ್ಯನೂ ಇಲ್ಲ. ಸರಿ ಮೇಡಮ್, ಪೊಲೀಸ್ ಹತ್ರ ರಿಸ್ಕ್ ಆಗದೆ ಇರೋವಾಗ ನೋಡ್ಕೊಳ್ಳಿ. ಎಲ್ಲ ನಾನು ನೋಡ್ಕೋತೀನಿ. ಟೈಮ್ ಬಂದಾಗ ನಾನೇ ನಿಮ್ಮ ಹತ್ರ ಬರ್ತೀನಿ. ಪದೇ ಪದೇ ನೀವು ನನ್ನ ಹತ್ರ ಬರಬೇಡಿ. ಹೋಗಿ. ನನ್ನ ತಾಯಿ ನನ್ನ ಜೊತೆ ಹುಟ್ಟೋಳು, ಅವಳನ್ನ ಬೆಳೆಸಿರೋ ತಾಯಿ ಬರ್ತಿದ್ದಾರೆ. ಮುಂದೆ ಹೋಗಿ ಏನ್ ಮಾಡ್ತಾರೋ ನೋಡೋಣ. ಅಮ್ಮ, ಈಗ ಈ ಪೂರ್ಣ ಕಲಶ ಹಿಡ್ಕೊಂಡು ಆಲಯದ ಸುತ್ತ ಪ್ರದಕ್ಷಿಣೆ ಮಾಡಿಕೊಂಡು ಬನ್ನಿ. ಉಳಿದಿರೋ ಕಾರ್ಯಕ್ರಮನ ಆಮೇಲೆ ಶುರು ಮಾಡೋಣ. ओम सहस्रशीर्ष पुरुषः सहस्राक्ष सहस्रपात् यद्भूतं यच्च भव्यं भूतामृतत्वस्यैशानः यदं नीलातिरोहति एतावा ಅಮ್ಮ, ನಿಮ್ಗೇನು ಆಗಿಲ್ಲ ಅಲ್ವಾ? ಅಯ್ಯಯ್ಯೋ, ನನಗೇನು ಆಗಿಲ್ಲ ತಾಯಿ. ನಿನ್ ಕೈಲಿರೋ ಕಳಸ ನೆಲದ ಮೇಲೆ ಬಿದ್ಬಿಡ್ತು. ಪರವಾಗಿಲ್ಲಮ್ಮ, ನಿಮ್ಮನ್ನ ಹಿಡ್ಕೊಳ್ದೇ ಇದ್ದಿದ್ರೆ ನೀವು ಬಿದ್ಬಿಡ್ತಿದ್ರಿ. ಕಾಡಿಗೆ ಕಾಲಿಟ್ಟವಳು ನಾನಿದ್ರೆಷ್ಟು ಹೋದ್ರೆಷ್ಟೇನಮ್ಮ. ಆದ್ರೆ ಕಳಸ ಬಿದ್ದೋಗೋದು ಅಶುಭ. ಹೌದು, ಯಾಕೆ ಹೀಗಾಯ್ತೋ? ಇದೇನೋ ಅಪಶಕುನ ಅನಿಸ್ತಿದೆ ಅಜ್ಜಿ. ಮುಂದಾಗೋ ಅನರ್ಥಕ್ಕೆ ಸಂಕೇತ ಅನಿಸ್ತಾ ಇದೆ. ಏನಾಗಲ್ಲ. ಮಾನವ ಸೇವೆ ಮಾಧವ ಸೇವೆ ಅಂದಿದ್ದಾರೆ. ಒಂದು ಪ್ರಾಣ ಕಾಪಾಡೋದ್ಕಿಂತ ಕಳಸ ಏನೂ ಮುಖ್ಯ ಅಲ್ಲ. ಇಲ್ಲಮ್ಮ, ನೀವು ಶುರು ಮಾಡಿರೋ ಕಾರ್ಯ ನಡೆಯಲ್ವೇನೋ ಅನ್ನೋದಕ್ಕೆ ಇದು ನಿದರ್ಶನಂ. ಎಷ್ಟೇ ಅಡೆತಡೆ ಬಂದ್ರು ಈ ಶುಭ ಕಾರ್ಯ ನಡೆಯುತ್ತಮ್ಮ. ದೊಡ್ಡವಳು ಹೇಳ್ತಿದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಕಳಸ ಕೆಳಗ್ ಬಿದ್ದೋಗಿದ್ಯಮ್ಮ. ಏನಾದ್ರೂ ಕೇಳಾಗೋದ್ರೊಳಗೆ ಕಾರ್ಯ ನಿಲ್ಲಿಸ್ಬಿಡ್ರಮ್ಮ. ಏನೇ ಪ್ರಾಬ್ಲಮ್ಸ್ ಬಂದ್ರು ದತ್ತು ಕಾರ್ಯಕ್ರಮ ನಡೆಯುತ್ತೆ. ಬನ್ನಿ. ಕಷ್ಟ ಬರುತ್ತೆ ಅಂದ್ರು ಮುಂದೆ ಹೋಗೋಣ ಅಂತ್ಯಲ್ಲಪ್ಪ. ಇಂಥದ್ನೆಲ್ಲ ನಾನು ನಂಬಲ್ಲ.
ಈಗ ಆಗಿದ್ಕೆಲ್ಲ ನೀನೇ ಕಾರಣ ಅಜ್ಜಿ. ಒಂದ್ ಕಡೆ ಇರೋದ್ ಬಿಟ್ಟು ಅಲ್ಲಿ ಇಲ್ಲಿ ಒಳ್ಳೆ ಚಿಕ್ಕ ಮಕ್ಳು ತರ ತಿರುಗ್ತಿಯಲ್ಲ. ಇದ್ದಿದ್ದ ಜಾಗದಲ್ಲೇ ಇದ್ರೆ ಮನುಷ್ಯಂಗೂ ಮರಕ್ಕೂ ವ್ಯತ್ಯಾಸ ಏನಿರುತ್ತೋ ಹುಡ್ಗ. ಚಂದ್ರಿಕಾ, ಯಾರು ಈ ಮುದುಕಿ? ನಿತ್ಯ ಕಳ್ಸಿರೋಳು ಅನ್ಸುತ್ತೆ, ಅದಕ್ಕೆ ದತ್ತು ನಡೆಯಲ್ಲ ಅಂತಿದ್ದಾಳೆ. ಹಾ, ಅಂದ್ರೆ ನಿತ್ಯ ಮುದುಕರನ್ನು ಬಿಡಲ್ಲ ಅಂತ ಆಯ್ತು. ನಮ್ಗೆ ಯಾಕೆ ಸೈಲೆಂಟ್ ಆಗಿರ್ರಿ? ನೋಡಮ್ಮ, ನೀನ್ ಕೂಡ ನನ್ನ ಹಾಗೆ ವಯಸ್ಸಾದವಳು, ನೀನಾದ್ರೂ ಹೇಳು. ಏನಮ್ಮ ರೂಪ, ಇನ್ನೊಂದಿನ ಇಟ್ಕೋಬಹುದಾ? ಏನಂತೀರ ಶಾಸ್ತ್ರಿಗಳೇ? ಇನ್ನೊಂದ್ ದಿನ ಅಲ್ಲ, ಇವತ್ತೇ ಆಗ್ಬೇಕು. ಎಸ್, ಪೋಸ್ಟ್ಪೋನ್ ಮಾಡೋದಕ್ಕಾಗಲ್ಲ. ಆದ್ರೆ ಅಪಶಕನ ಆಯ್ತಲ್ಲಪ್ಪ. ಹೀಗೆಲ್ಲ ಅನ್ಕೊಂಡ್ರೆ ಕೆಲ್ಸ ಆಗತ್ತಾ ಅದ್ಕೆ? ಮತ್ತೆ ಎಷ್ಟು ಕೆಲಸ ನಿಂತು ಹೋಗಲ್ಲ, ಆಸ್ತಿಲಿ ಪಾಲು ಕೂಡ ಸಿಗಲ್ಲ. ಇಲ್ಲಿ ತನಕ ಬಂದ ಮೇಲೆ ನಿಲ್ಸೋದ್ ಬೇಡ. ಹೇಳಿ ಶಾಸ್ತ್ರಿಗಳೇ. ವಿಧಿಲಿಖಿತ ಹೇಗಿದೆಯೋ ಹಾಗೇ ಆಗತ್ತೆ. 2 ಕಲಶದಲ್ಲಿ ಒಂದು ಭದ್ರವಾಗಿರೋದ್ರಿಂದ ಕಾರ್ಯ ಮಾಡಬಹುದು. ಶಾಸ್ತ್ರಿಗಳು ಕೂಡ ಹೇಳಿದ್ರಲ್ವಾ, ಬನ್ನಿ ಸ್ವಲ್ಪ ಹುಷಾರಾಗಿ ನಡೀರಿ ಅವ್ವ. ಮೊದಲೇ ನಿಮ್ಗೆ ವಯಸ್ಸಾಗಿದೆ. ನಿಮಗ್ ಹುಷಾರಾಗಿರಿ ಅಂದ್ರೆ ನನ್ಗೆ ಹುಷಾರಾಗಿರು ಅಂತೆಲ್ಲ ಏನೋ. ಆಟ ಅಲ್ವಾ ಶಿವ, ಇದು ಆಟ ಅಲ್ವಾ? ಹಾ ಮಾಡಿ ಸಾಕು, ಹೋಗು. ಓಂ ತಚ್ಛಯ್ಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ಅಪಶಕುನ ಅಂದ್ರು ಇದನ್ನ ನಿಲ್ಸಲ್ಲ ಅಲ್ವಾ? ಬಯಸಿ ಸಾವ್ನ ತಂದ್ಕೋತಿದೀಯ. ಹೋಗಿ ಹೋಗಿ. ನೀನಾ ಅಮ್ಮ? ಇನ್ಯಾರೋ ಅಂದ್ಕೊಂಡು ಹೆದ್ರು ಬಿಟ್ನಲ್ಲೇ. ಎಲ್ಲ ಅಲ್ಲಿದ್ರೆ ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಹುಡುಕ್ತಿದ್ದೆ. ಏನ್ ಹುಡುಕ್ತಿದ್ದೀರಾ? ಬಾಂಬು. ನೀವೇನಾದ್ರೂ ಬಾಂಬ್ ಸ್ಕ್ವಾಡ್ ಅನ್ಕೋತಿದ್ದೀರಾ? ಸ್ಕ್ವಾಡ್ ಅಲ್ವೇ, ಶವ ಆಗ್ಬಿಡ್ತೀನೇನೋ ಅಂತ ನನ್ ಭಯ. ಅಷ್ಟೊಂದ್ ಭಯ ಯಾಕ್ರಿ? ಭಯ ಯಾಕ? ನಿತ್ಯ ಏನ್ ಮಾಡ್ತಾಳೋ ಗೊತ್ತಿಲ್ಲ, ಎಲ್ಲಿದ್ದಾಳೋ ಗೊತ್ತಿಲ್ಲ, ಏನ್ ನಡೆಯುತ್ತೆ ಕೂಡ ಗೊತ್ತಿಲ್ಲ. ಪ್ರಾಣ ಎಡಗೈಲಿ ಇಟ್ಕೊಂಡು ಬದುಕ್ತಿದ್ದೀನಿ. ವೋಟಿಂಗ್ ಕೌಂಟರ್ ಸೆಂಟರ್ ಹತ್ರ ಗೆಲ್ತೀನಾ ಸೋಲ್ತೀನಾ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಕ್ಯಾಂಡಿಡೇಟ್ ತರ ಇದೆ ನನ್ನ ಪರಿಸ್ಥಿತಿ. ಇದ್ರ ಬದಲು ಮನೇಲೆ ಇದ್ದು ಸಾಯ್ಬೋದಿತ್ತಲ್ಲ, ಯಾಕೆ ಬಂದ್ರಿ? ನಿಜ ಹೇಳೆ, ನಿನ್ಗೆ ಭಯ ಇಲ್ವಾ? ನೀನ್ ಹೆದರ್ತಿಲ್ವಾ? ನನಗ್ ಭಯ ಇಲ್ಲ ಅಂತ ಯಾರು ಹೇಳಿದ್ದು? ನನಗೂ ಭಯ ಆಗ್ತಿದೆ. ಈ ದತ್ತು ಕಾರ್ಯಕ್ರಮ ಎಲ್ಲಿ ನಿಂತು ಹೋಗುತ್ತೋ ಅಂತ ಭಯ ಆಗ್ತಿದೆ. ಗಂಗಾ ನಮ್ಗೆ ಆಸ್ತಿ ಕೊಡಲ್ವೇನೋ ಅಂತ ಭಯ ಆಗ್ತಿದೆ. ನಿತ್ಯಾಗೆ ನಾವು ಗಂಗಾ ಜೊತೆ ಸೇರಿರೋದು ಗೊತ್ತಾಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಆದ್ರೆ ನನ್ನ ಭಯ ಮುಖದಲ್ಲಿಲ್ಲ, ಮನಸ್ಸಲ್ಲಿದೆ. ನಿಮ್ ತರ ಭಯನ ಹೊರಗಡೆ ತೋರ್ಸ್ಕೊತಾ ಇಲ್ಲ. ನೀವ್ ಹೇಳೋದು ನಿಜಾನೇ. ಶತ್ರು ಮುಂದೆ ನಿಂತು ಹೊಡಿತೀನಿ ಕೊಲ್ತೀನಿ ಅಂದ್ರೆ ಆ ಭಯ ಬೇರೆ. ಶತ್ರು ಕಾಣಿಸ್ಕೊಳ್ದೇನೆ ಏನ್ ಮಾಡ್ತಾನೆ ಅನ್ನೋ ಟೆನ್ಷನ್ ಕೊಟ್ರೆ ಆಗೋ ಭಯನೇ ಬೇರೆ. ನಿತ್ಯ ಏನ್ ಮಾಡ್ತಿದ್ದಾಳೋ ಅಂತ ಹೇಳ್ದೆ, ಎಲ್ಲೂ ಕಾಣಿಸ್ಕೊಳ್ದೆ ಟೆನ್ಷನ್ ಕೊಟ್ಟು ಹೆದರಿಸ್ತಾ ಇದ್ದಾಳೆ. ಈಗ ಅರ್ಥ ಆಯ್ತು ನನ್ನ ಪರಿಸ್ಥಿತಿ. ಆದ್ರೂ ಪರವಾಗಿಲ್ಲ, ಹೇಗಾದ್ರೂ ದತ್ತು ಮುಗಿಸಿ ಆಸ್ತಿ ನಮ್ ಕೈಗೆ ಬರೋವರೆಗೂ ಗಂಗಾನ ಕಾಪಾಡ್ಕೋಬೇಕು. ಕಣ್ಣಿಗೆ ಕಾಣ್ದಿರೋ ಶತ್ರು ಜೊತೆ ಹೇಗಿದ್ದ ಮಾಡೋದು? ನಿತ್ಯ ಎಷ್ಟು ಕ್ಲವರ್ ಆದ್ರೂ ಗಂಗಾ ಅವಳಿಗಿಂತ ಬುದ್ಧಿವಂತೆ. ಅವ್ರಿಬ್ರಿಗಿಂತ ನಾವ್ ಇನ್ನೂ ಬುದ್ಧಿವಂತರು. ನಮಗ್ ಗೊತ್ತಿಲ್ದೆ ನಮ್ ಕಣ್ಣಿಗೆ ಬೀಳದೆ ಏನೂ ನಡೆಯಲ್ಲ. ಇವಳು ಬುದ್ಧಿವಂತೆನಾ ಇಲ್ಲ ಬುದ್ಧಿನೇ ಇಲ್ವೋ ಗೊತ್ತಾಗ್ತಿಲ್ಲ. ಅವ್ರಿಗಿಂತ ಬುದ್ಧಿವಂತೆ ಅಂತಿದ್ದಾಳಲ್ಲ. ಮನ್ಸಲ್ಲಿ ಏನೋ ಅನ್ಕೊಳ್ಳೋ ಹಾಗಿದೆ. ಈ ಪ್ರಪಂಚದಲ್ಲಿ ನೀನೇ ಬುದ್ಧಿವಂತೆ ಅಂತ ಅಂದ್ಕೊಳ್ತಿದ್ದೆ. ಹೌದು, ನಾವಿಷ್ಟು ಟೆನ್ಷನ್ ಮಾಡ್ಕೊಂಡಿದೀವಿ. ರೂಪ ಯಾವ ಟೆನ್ಷನ್ ಇಲ್ದೆ ಅಷ್ಟು ಕಾಮಾಗಿ ಹೇಗಿದ್ದಾಳೆ? ಹೌದಲ್ವಾ?
ನಿತ್ಯ ಈ ದತ್ತು ತಡಿತಾಳೆ ಅಂತ ಗೊತ್ತಿದ್ರು ಹೇಗ್ ಕಾಮಾಗಿದ್ದಾಳೆ? ನಿತ್ಯ ಕಾಣ್ತಿಲ್ಲ, ಕಾಲ್ ಮಾಡಿದ್ರೆ ಅಟೆಂಡ್ ಮಾಡಲ್ಲ, ರೂಪ ಸೈಲೆಂಟ್ ಆಗಿದ್ದಾಳೆ. ಇವೆರಡಕ್ಕೂ ಮಧ್ಯೆ ಏನಾದ್ರೂ ಲಿಂಕ್ ಇದೆಯೇನೋ ಚಂದ್ರಿಕಾ? ಇದ್ದೇ ಇರುತ್ತೆ. ರೂಪನೂ ಕೂಡ ಕಡಿಮೆ ಇಲ್ಲ ರೀ. ಬನ್ನಿ ಹೋಗಿ ರೂಪನ್ನ ಕೇಳೋಣ. ಏನಂತ ಕೇಳೋದು? ದತ್ತು ನಡಿದೇ ಇರೋ ಹಾಗೆ ಮಾಡೋಕೆ ಅವಳೇನ್ ಮಾಡ್ತಿದ್ದಾಳೆ ಕೇಳೋಣ ಬನ್ನಿ. ಬನ್ನಿ. ಏಯ್, ಫೋನ್ ತೆಗಿಯೋ. ಮೇಡಮ್, ಫೋನ್ ತೆಗಿ. 9347200782 ಕಾಲ್ ಮಾಡು. ಯಾರ್ದು ಮೇಡಮ್ ಈ ನಂಬರ್? ಅಲ್ಲಿ ಕಾನ್ಸ್ಟೇಬಲ್ಸ್ ಜೊತೆ ಕಾಯ್ತಿದಾರಲ್ಲ, ಆ SIದು. ಅವರಿಗೆ ಕಾಲ್ ಮಾಡಿ ನಾನು ಹೇಳಿದ್ದನ್ನ ಹೇಳು. ಮೇಡಮ್, ಇದಿನ್ನೂ ರಿಸ್ಕು. ಹೇಳ್ದಷ್ಟು ಮಾಡು. ಹಲೋ, ಯಾರು? ನಾನು ಯಾರು ಅನ್ನೋದು ನಿನಗೆ ಬೇಡ. ಸ್ವಲ್ಪ ಹೊತ್ತಲ್ಲೇ ಈ ಗುಡಿಲಿ ದೊಡ್ಡ ಗಲಾಟೆ ಆಗುತ್ತೆ. ಏಯ್, ಯಾರೋ ನೀನು? ಗಲಾಟೆ ತುಂಬಾ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಯಾರದ್ದು ಒಬ್ರು ಪ್ರಾಣ ಹೋಗುತ್ತೆ. ಏಯ್, ಮರ್ಯಾದೆಯಿಂದ ನೀನ್ ಯಾರು ಹೇಳು? ದತ್ತು ಕಾರ್ಯ ನಿಂತು ಹೋಗುತ್ತೆ. ನಿಮ್ ಕೈಲಾಗಿದ್ದನ್ ಮಾಡಿ. ಹಲೋ ಹಲೋ, ಕಾನ್ಸ್ಟೇಬಲ್ಸ್. ಸರ್. ಎಸ್ ಸರ್. ಜಸ್ಟ್ ಥ್ರೆಟ್ ಕಾಲ್ ಬಂದಿದೆ. ಈಗಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು. ಮೂವ್. ಓಕೆ ಸರ್. ಏನ್ ಮೇಡಮ್, ಹೀಗೆ ಹೇಳಿದ್ರೆ ಅವ್ರು ಇನ್ನೂ ಹುಷಾರಾಗ್ತಾರಲ್ವಾ? ಸೆಕ್ಯೂರಿಟಿ ಟೈಟ್ ಮಾಡಲ್ವಾ? ಅವರು ಕೇರ್ಫುಲ್ ಆಗಿರ್ಲಿ ಅಂತಾನೆ ಹೇಳು ಅಂದಿದ್ದು. ಅಲರ್ಟ್ ಆಗ್ಬೇಕು, ಸೆಕ್ಯೂರಿಟಿ ಟೈಟ್ ಆಗ್ಬೇಕು. ಆಗ್ಲೇ ಅಲ್ವಾ ಆಟದಲ್ಲಿ ಮಜಾ ಬರೋದು. ನೀವು ರಿಸ್ಕ್ ಜಾಸ್ತಿ ಮಾಡ್ತಾ ಇದ್ದೀರಾ ಮೇಡಮ್. ಎಸ್, ಎಷ್ಟು ರಿಸ್ಕ್ ಇರುತ್ತೋ ಅಷ್ಟು ಕಿಕ್ ಬರುತ್ತೆ. ನನ್ ಬೇಟೆ ತುಂಬಾ ಕಷ್ಟ ಆಗ್ಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗದೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿ ಶ್ರೀಮತ್. ಶಾಸ್ತ್ರಿಗಳೇ, ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ? 10 ನಿಮಿಷದಲ್ಲಿ ವರ್ಜ್ಯ ಹೋಗುತ್ತಪ್ಪ. ಆಮೇಲೆ ಹೋಮದ ಕಾರ್ಯಕ್ರಮ ಶುರುವಾಗುತ್ತೆ. ಎಷ್ಟು ಹೊತ್ತು ನಡಿಬೋದು? 1 ಗಂಟೆ ಆಗತ್ತಪ್ಪ. ಸ್ವಲ್ಪ ಬೇಗ ನಡೆಸ್ಕೊಡಿ. ಯಾವುದೇ ಥರದ ಆತಂಕ ಇಲ್ದೇ ಮುಗಿಬೇಕು. ಅದಕ್ಕೇನಪ್ಪ, ಶುಭಗಳಿಗೆಗೋಸ್ಕರ ಕಾಯ್ತಾ ಇದ್ದೀವಿ. ಸರ್, ಒಂದು ಬ್ಯಾಡ್ ನ್ಯೂಸ್. ಏನು? ನಮಗೊಂದು ಬೆದರಿಕೆ ಕಾಲ್ ಬಂದಿದೆ. ಸ್ವಲ್ಪ ಹೊತ್ತಲ್ಲಿ ಈ ಗುಡಿಲಿ ಗಲಭೆ ನಡೆದು ದತ್ತು ಕಾರ್ಯಕ್ರಮ ನಿಂತು ಹೋಗುತ್ತೆ ಅಂದ್ರು. ಯಾರ್ದು? ಯಾರೋ ಗೊತ್ತಿಲ್ಲ ಸರ್. ಈ ಕಾರ್ಯಕ್ರಮ ನಿಲ್ಸೋಕೆ ಟ್ರೈ ಮಾಡ್ತಿದ್ದಾರೆ ಅವರು. ಯಾರು ಎಷ್ಟೇ ಟ್ರೈ ಮಾಡಿದ್ರು ಈ ಕಾರ್ಯಕ್ರಮ ನಿಲ್ಬಾರ್ದು. ನೀವೆಲ್ಲರೂ ಅಲರ್ಟ್ ಆಗಿರಿ. ಎಸ್ ಸರ್, ಐ ಡೂ ಮೈ ಲೆವೆಲ್ ಬೆಸ್ಟ್. ನಿಮ್ಮ ಹತ್ರ ಒಂದು ಮಾತು ಹೇಳೋಣ ಅಂತ ಬಂದೆ. ಓಕೆ ಕಾನ್ಸ್ಟೇಬಲ್ಸ್, ನಡೀರಿ. ಏನ್ ಜೈ ಇದೆಲ್ಲ? ಪೂಜೆ ಶುರು ಆದಾಗಿಂದ ಏನೇನೋ ನಡೀತಾ ಇದೆ. ರಾತ್ರಿ ಗೋಡೌನ್ ಸುಟ್ಟೋಯ್ತು, ಮನೆ ಮೇಲೆ ದಾಳಿ ಆಯ್ತು. ಈಗ ನೋಡಿದ್ರೆ ಕಲ್ಶ ಬಿದ್ದೋಯ್ತು. ಇದೆಲ್ಲ ನೋಡ್ತಿದ್ರೆ ಏನೋ ಘೋರ ನಡೆಯುತ್ತೆ ಅಂತ ಅನಿಸ್ತಿದೆ. ಯಾವುದಕ್ಕೂ ಒಳ್ಳೇದೆ. ಈ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡೋದು ಒಳ್ಳೇದೇನೋ ಜೈ? ಇಲ್ಲ ಮಾವ, ಏನಾದ್ರೂ ಸರಿ, ದತ್ತು ನಡೆಯುತ್ತೆ, ನಿಲ್ಸೋದೇನ್ ಬೇಡ. ಅನಾಹುತನೇ ನಡೀತಾ ಇದ್ರೆ ಹೇಗಮ್ಮ? ನಾವ್ ಮಾಡ್ತಿರೋದು ಒಳ್ಳೆ ಕೆಲ್ಸ ಅಜ್ಜಿ. ಆ ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ. ಕೇಡಾದ್ರೆ ಹೆದರ್ಬೇಕಲ್ಲಮ್ಮ. ಒಂದೊಳ್ಳೇದಾಗೋ ಮೊದ್ಲು ಸ್ವಲ್ಪ ಕೆಟ್ಟದಾಗತ್ತೆ ಅತ್ತೆ, ಆದ್ರೆ ಕೊನೆಗೆ ಒಳ್ಳೇದೇ ಆಗತ್ತೆ. ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಿದೀವಮ್ಮ. ಆದ್ರೆ ನಡಿಬಾರ್ದೇನಾದ್ರೂ ನಡೆದ್ರೆ? ಏನೂ ಆಗಲ್ಲ ಡ್ಯಾಡ್. ಏನೇ ಆದ್ರೂ ಸರಿ, ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ಗಂಗಾ ಅಂದ್ಕೊಂಡಿದ್ದು ಆಗ್ಲೇಬೇಕು.
ಪೊಲೀಸರಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ವಾರ್ನಿಂಗ್ ಕೊಡ್ತಾರೆ ಅಂದ್ರೆ ಅವರು ಸಾಮಾನ್ಯದವರಲ್ಲ ಚಂದ್ರಿಕಾ. ಇದು ನಿತ್ಯ ಕೆಲ್ಸನೇ ಆಗಿರುತ್ತೆ ರೀ. ಮೊದ್ಲು ರೂಪಾ ಹತ್ರ ಮಾತಾಡ್ಬೇಕು. ಪೊಲೀಸರನ್ನ ಎದುರಿಸಿದ್ದು ಯಾರಾಗಿರ್ತಾರೆ ಮೇಡಮ್? ನಿಮ್ಗಿನ್ನೂ ಅರ್ಥ ಆಗಿಲ್ವಾ ನಾಣಿಯವ್ರೆ? ಇದು ಆ ತಾಯಿ ಮಗಳು ಆಡ್ತಿರೋ ಆಟ. ಇದರಲ್ಲಿ ರೂಪಾ ಮೇಡಮ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಮೇಡಮ್? ಅವ್ರಿಗೆ ಗೊತ್ತಿಲ್ಲದೆ ಏನೂ ನಡೆಯಲ್ಲ. ನಿನ್ನೆ ಗೋಡನ್ ಸುಡೋದ್ರಿಂದ ಹಿಡಿದು ಇವತ್ತು ಬೆದರಿಕೆ ಕಾಲ್ ಬರೋವರೆಗೂ ಎಲ್ಲ ನಿತ್ಯ ಪ್ಲಾನೆ. ರೂಪಾ ಮೇಡಮ್ ಹಿಂದೇನೆ ಇದ್ದಾರೆ. ಆದ್ರೆ ಗುಟ್ಟಾಗಿ ಮಾಡದೆ ಯಾಕೀಗೆ ಓಪನ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ? ಅದೇ ನಿತ್ಯ ಮೆಂಟಾಲಿಟಿ. ಅವಳು ನಮಗೆ ಟೆನ್ಷನ್ ಕೊಟ್ಟು ಹೆದರಿಸಿ ಕಾರ್ಯ ನಿಲ್ಸೋಕ್ ನೋಡ್ತಿದ್ದಾಳೆ. ಅದಕ್ಕೆ ರೂಪಾ ಮೇಡಮ್ ಹಿಂದೆ ನಿಂತು ಹೆಲ್ಪ್ ಮಾಡ್ತಿದ್ದಾರೆ. ಪುರೋಹಿತ್ರೆ, ಬೇಗ ಶುರು ಮಾಡಿ. ಏನಾಯ್ತಪ್ಪ? ಈ ಕಾರ್ಯಕ್ರಮನ ಯಾರೋ ನಿಲ್ಸೋದಕ್ಕೆ ನೋಡ್ತಿದ್ದಾರೆ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ನಿಲ್ಬಾರ್ದು. ಬೇಗ ಮುಗಿಸ್ಕೊಡಿ. ಆಗ್ಲಪ್ಪ, ವರ್ಜ್ಯ ಹೋದ ಕೂಡಲೇ ಕಾರ್ಯಕ್ರಮ ಶುರು ಮಾಡ್ತೀವಿ. ಗೊತ್ತಿಲ್ಲದೆ ಗಂಗಾ ನಿಮ್ಮನ್ನ ದ್ವೇಷಿಸ್ತಾ ಇದ್ದಾಳಮ್ಮ. ಅವಳ ಮಾತನ್ನ ಮನ್ಸಿಗೆ ಹಾಕೊಳ್ದೆ ಅವಳನ್ನ ಕ್ಷಮಿಸ್ಬಿಡಿ. ದೊಡ್ಡ ಮನ್ಸಿಂದ ಅಲ್ಲ, ತಾಯಿ ಮನ್ಸಿಂದ ಒಪ್ಕೋತಿದ್ದೀನಿ ತುಳಸಿ. ಹೊಟ್ಟೆಲಿದ್ದಾಗ ಮಗು ಕಾಲಿಂದ ತುಳಿಯುತ್ತೆ. ಕೋಪ ಬರತ್ತಾ ಹೇಳು? ಮಗು ಓದಿತಿದೆ ಅಂತ ಖುಷಿ ಪಡ್ತೀವಿ. ಇದು ಹಾಗೆ. ಹೌದಮ್ಮ, ಅಷ್ಟೇ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗಂಗಾ ಮತ್ತೆ ನಿಮ್ಮ ಮಡ್ಲಿಗೆ ಸೇರ್ಕೋತಾಳೆ. ನೀವಿಬ್ರು ಒಂದಾಗ್ತೀರಮ್ಮ. ನಿಂಗೆ ಮಗಳಾಗಿ ಗಂಗಾ ದೂರ ಆಗ್ತಿದ್ದಾಳೆ ಅಂತ ನೋವಾಗ್ತಿದ್ದೆ ತುಳಸಿ? ಇಲ್ಲಮ್ಮ, 20 ವರ್ಷದ ಹಿಂದೆ ನಾನು ಮಾಡಿದ ಪಾಪಕ್ಕೆ ಇವತ್ತು ಪ್ರಾಯಶ್ಚಿತ್ತ ಆಗ್ತಾ ಇದೆ ಅಂತ ತುಂಬಾ ಸಂತೋಷ ಆಗ್ತಿದೆ. ತಾಯಿ ಮಗಳನ್ನ ಬೇರೆ ಮಾಡಿದ ಪಾಪ ಇವತ್ತಿಗೆ ಕಳೆದು ಹೋಗತ್ತೆ. ಗಂಗಾ ನಾನ್ ಹೆತ್ತ ಮಗಳಾದ್ರು ನೀನು ಗಂಗಾಗೆ ಅದಕ್ಕಿಂತ ಹೆಚ್ಚು ತುಳಸಿ. ಚೆನ್ನಾಗಿ ಬೆಳೆಸಿ ನನ್ನ ಕೈಯಲ್ಲಿಟ್ಟಿದ್ಯಾ. ನಿನ್ ಋಣ ತೀರ್ಸೋಕ್ಕಾಗಲ್ಲ. ಏನಮ್ಮ ಇದು? ನನ್ನ ತಪ್ಪುಗಳೆಲ್ಲ ದಯವಿಟ್ಟು ಕ್ಷಮಿಸು. ಇದು ಕ್ಷಮಿಸಬೇಕಾಗಿರೋ ಕೈಗಳೇ ಹೊರತು ನಮಸ್ಕಾರ ಮಾಡಬೇಕಾಗಿರೋ ಕೈಗಳಲ್ಲ. ನೀನು ಒಳ್ಳೆ ಸಂಸ್ಕಾರನೇ ನೀನು ಗಂಗಾಗೂ ಕಲಿಸಿದ್ಯಾ. ಥ್ಯಾಂಕ್ ಯು ತುಳಸಿ, ಥ್ಯಾಂಕ್ ಯು. ಎಲ್ಲ ಅಲ್ಲಿದ್ರೆ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರ ರೂಪಾ ಅವ್ರೆ? ಕಾರ್ಯಕ್ರಮ ನಡೆಯೋದಕ್ಕೆ ಇನ್ನೂ ಟೈಮ್ ಇದೆಯಲ್ವಾ? ಕಾರ್ಯ ನಡೆಯುತ್ತೋ ಇಲ್ವೋ ಅಂತ ಸಂಶಯ ಕೂಡ ಇದೆ. ಏನ್ ಹೇಳ್ತಿದ್ದೀರಾ? ಯಾರೋ ಇಲ್ಲಿ ಗಲಾಟೆ ನಡೆಯುತ್ತೆ ಅಂತ, ಕಾರ್ಯ ನಡೆಯಲ್ಲ ಅಂತ ಪೊಲೀಸರಿಗೆ ಬೆದರಿಕೆ ಕಾಲ್ ಮಾಡಿದಾರಂತೆ. ಇದನ್ನ ನಿತ್ಯನೇ ಮಾಡಿದ್ದು ಅಂತ ನಮ್ಗೆ ಅನುಮಾನ ಇದೆ. ಆದ್ರೆ ನೀವೇನು ನಿತ್ಯ ಏನಾದ್ರೂ ಮಾಡ್ತಾಳೆ ಅಂತ ಗೊತ್ತಿದ್ರು ಕೂಡ ಇಷ್ಟೊಂದು ಆರಾಮಾಗಿದ್ದೀರಾ? ನಿತ್ಯ ಎಲ್ಲಿದ್ದಾಳೆ, ಏನ್ ಮಾಡಕ್ ನೋಡ್ತಿದ್ದಾಳೆ ನಿಮ್ಗೇನಾದ್ರು ಗೊತ್ತಾ? ನಂಗೆ ಗೊತ್ತಿಲ್ಲ. ಅವಳು ನಂಗೇನು ಹೇಳಿಲ್ಲ. ಮತ್ತೆ ಏನ್ರಿ, ಕಾರ್ಯ ನಡೆಯುತ್ತಾ ನಿಂತು ಹೋಗುತ್ತಾ? ಕಾರ್ಯ ನಡೀಲಿ ಅಂತ ಕೆಲವರು, ನಿಂತು ಹೋಗ್ಲಿ ಅಂತ ಇನ್ ಕೆಲವರು. ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಅಷ್ಟಕ್ಕೂ ನಡೆಯತ್ತೋ ನಡೆಯಲ್ವೋ ಆ ದೇವ್ರಿಗೆ ಗೊತ್ತು. ಯಾರಜ್ಜಿ ನೀನು? ಸುಮ್ಮನೆ ಪ್ರತಿ ಸಲ ಅಡ್ಡ ಬರ್ತೀಯಾ? ನಾನ್ ನಿಮ್ಗೆ ಅಡ್ಡ ಬರ್ತಿಲ್ಲಪ್ಪ, ನೀವೇ ನನ್ಗೆ ಅಡ್ಡ ಬರ್ತಿರೋದು. ನಾವೇನೋ ನಮ್ ವಿಷಯ ಮಾತಾಡ್ತಿದ್ರೆ ಹೋಗಮ್ಮ ಆ ಕಡೆ. ದತ್ತು ಮುಗಿದ್ಮೇಲೆ ಊಟ ಹಾಕ್ತಿವಿ. ನಾನು ಕೂಡ ನಿಮ್ಗೊಂದ್ ವಿಷಯ ಹೇಳೋಕೆ ಬಂದಿದ್ದೀನಮ್ಮ. ದತ್ತು ನಡಿಬೇಕು ಅಂದ್ರೆ ಆ ಹುಡುಗಿ ಇರ್ಬೇಕು. ಆ ಹುಡುಗಿ ಜೋಪಾನ 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 ಜೋಪಾನ. ಆ ಅಜ್ಜಿ ಹೇಳಿದ್ದು ನಿಜನೇನಮ್ಮ. ಗಂಗಾ ಕ್ಷೇಮವಾಗಿದ್ರಷ್ಟೇ ಈ ದತ್ತು ಕಾರ್ಯ ನಡೆಯೋದು. ಗಂಗಾಗೆ ಎಲ್ಲೂ ಹೋಗ್ಬೇಡ ಅಂತ ಹೇಳ್ಬೇಕು. ಬನ್ನಿ ಹೋಗೋಣ, ಅವಳಿಗೆ ಹೇಳೋಣ ಬನ್ನಿ. ನೀನ್ ಹೋಗಿ ಹೇಳು ತುಳಸಿ. ಗಂಗಾ, ಯಾರೋ ಹೆದರ್ಸ್ತಾ ಇದ್ದಾರೆ ಅಂತ ಪೊಲೀಸರು ಹೇಳಿದ್ರಂತಲ್ಲ. ನೀನ್ ಎಲ್ಲೂ ಹೋಗ್ಬೇಡ. ದತ್ತು ಕಾರ್ಯ ಮುಗಿಯೋ ತನಕ ಎಲ್ಲರ ಜೊತೆ ಇರು.
ಯಾಕೆ ನಂಗೇನಾದ್ರೂ ಆಗತ್ತೆ ಅಂತ ಯಾರಾದ್ರೂ ಹೇಳಿದ್ರಾ? ಹೇಳಿದನ್ ಕೇಳು, ಸುಮ್ನೆ ವಾದ ಮಾಡ್ಬೇಡ. ಎಲ್ಲಿಂದ ಯಾವ ಅಪಾಯ ಬರುತ್ತೋ ಯಾರಿಗ್ ಗೊತ್ತಮ್ಮ. ಕಾರ್ಯ ಪೂರ್ತಿ ಆಗೋವರೆಗೂ ಹುಷಾರಾಗಿದ್ಬಿಟ್ರೆ ಸರಿ. ಹೌದಮ್ಮ, ಈಗ ಎಲ್ಲರ ಕಣ್ಣು ನಿನ್ಮೇಲೆ ಇರತ್ತೆ. ಅಲ್ಲಿ ಆ ಮನೆಗೆ, ಇಲ್ಲಿ ಈ ಮನೆಗೆ ನೀನೇ ವಾರಸ್ದಾರಣಿ. ನನ್ಗೆ ಅಪಾಯ ಎಲ್ಲೋ ಇಲ್ಲ, ಪಕ್ಕದಲ್ಲೇ ಹಂಚ್ಕೊಂಡಿದೆ. ಆ ಅಪಾಯ ಏನೋ ನನಗ್ ಗೊತ್ತು. ಅವ್ರ ಹತ್ರ ಹುಷಾರಾಗಿದ್ರೆ ಸಾಕು.